ಕಲಬುರಗಿ ಜೈಲು ಅಧೀಕ್ಷಕಿಯ ಕಾರನ್ನ ಸ್ಫೋಟಿಸುವಂತ ಬೆದರಿಕೆ ಬಂದಿದೆ. ಮುಖ್ಯ ಅಧೀಕ್ಷಕಿ ಅನಿತಾ ಕಾರು ಸ್ಫೋಟಿಸೋ ಬೆದರಿಕೆಯನ್ನ ಹಾಕಲಾಗಿದೆ. ಅನಾಮಧೇಯ ವ್ಯಕ್ತಿಯಿಂದ ಆಡಿಯೋ ಸಂದೇಶವನ್ನ ರವಾನಿಸಲಾಗಿದೆ. ಕಲಬುರಗಿ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಈ ಸಂದೇಶ ರವಾನೆಯಾಗಿದೆ. ಜೈಲು ಮುಖ್ಯ ಅಧೀಕ್ಷಕಿ ಅನಿತಾರ ಗಮನಕ್ಕೆ ಇವರು ತಂದಿದ್ದಾರೆ. ವಿಷಯ ತಿಳಿದ ಕೂಡಲೇ ಜೈಲು ಮುಖ್ಯ ಅಧೀಕ್ಷಕಿ ಅಲರ್ಟ್ ಆಗಿದ್ದಾರೆ. ಸಿಸಿಟಿವಿ ಕಣ್ಗಾವಲಿನಲ್ಲೇ ಕಾರು ಪಾರ್ಕಿಂಗ್ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರು ಈ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ ಗೊತ್ತಿಲ್ಲ. ಒಂದು ಅನಾಮಧೇಯ ವ್ಯಕ್ತಿಯಿಂದ ಈ ರೀತಿಯಾದಂತ ಆಡಿಯೋ ಮೆಸೇಜ್ ಬಂದಿದೆ. ಆಡಿಯೋ ಮೆಸೇಜ್ ಬಂದಿರೋದು ಯಾರಿಗೆ? ಕಲಬುರಗಿಯ ಇನ್ಸ್ಪೆಕ್ಟರ್ಗೆ. ಅವರು ಜೈಲು ಮುಖ್ಯ ಅಧೀಕ್ಷಕಿ ಅನಿತಾರ ಗಮನಕ್ಕೆ ತರ್ತಾರೆ. ಹೀಗೊಂದು ಆಡಿಯೋ ಸಂದೇಶ ಬಂದಿದೆ, ನಿಮ್ಮ ಕಾರನ್ನ ಸ್ಫೋಟಿಸ್ತೀವಿ ಅನ್ನುವಂತ ಬೆದರಿಕೆ ಆಡಿಯೋ ಇದಾಗಿದೆ ಅನ್ನೋದಾಗಿ ಹೇಳ್ತಾರೆ. ಅಲ್ಲಿಗೆ ಅವರು ಅಲರ್ಟ್ ಆಗಿದ್ದಾರೆ. ಸಿಸಿಟಿವಿ ಕಣ್ಗಾವಲಿನಲ್ಲೇ ಕಾರನ್ನ ಪಾರ್ಕ್ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾಹಿತಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ, ಬಟ್ ಆ ರೀತಿ ಸುದ್ದಿ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅವರು ಅದನ್ನು ತಿಳಿಸಿದ್ದಾರೆ. ವಿ ಶುಡ್ ಬಿ ಕೇರ್ಫುಲ್. ಕನ್ವೆ ಅಂತ ಹೇಳಿದರೆ ನನಗೆ ಹೇಳಿದ್ದಾರೆ, ಅಂದರೆ ನನಗೆ ಹೇಳ್ತಾರೆ ಈ ಥರ ಒಂದು ಸುದ್ದಿ ಇದೆ ಅಂತ ಹೇಳಿಬಿಟ್ಟು. ಅದಷ್ಟು ಸರ್ಕಲ್ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಈ ಥರ ಬ್ಲಾಸ್ಟ್ ಮಾಡಿ ಅಂತ ಆ ಥರ ಅಂದರೆ ಆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಕಂಪ್ಲೇಂಟ್ ಮಾಡ್ಲಿಕ್ಕೆ ನನಗೆ ಇನ್ನೂ ಯಾವುದು ಕೂಡ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಬಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಕೂಡ ಅದರಲ್ಲೂ. ಸೊ ಇದೊಂದು ಇನ್ಫಾರ್ಮೇಶನ್ ಇರೋದ್ರಿಂದ ವಿ ವಿಲ್ ಬಿ ಲಿಟಲ್ ಕಾಶಿಯಸ್. ನಮ್ಮ ವೆಹಿಕಲ್ನ ಇಲ್ಲೇ ನಮ್ಮ CC ಕ್ಯಾಮರಾ ಈ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ದತ್ತಾತ್ರೇಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಯಾರೀತ ಇದುವರೆಗೂ ಕೂಡ ಆತನ ಗುರುತೇನಾದ್ರೂ ಪತ್ತೆಯಾಗಿದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಆಡಿಯೋ ಸಂದೇಶಕ್ಕೆ ಸಂಬಂಧಪಟ್ಟ ಹಾಗೆ? ಚೈತ್ರ, ನಿಜಕ್ಕೂ ಕಳೆದ ಒಂದು ವಾರದಿಂದನೂ ಕೂಡ ಕಲಬುರಗಿ ಸೆಂಟ್ರಲ್ ಜೈಲ್ ಸಾಕಷ್ಟು ಸುದ್ದಿಯಲ್ಲಿದೆ. ಯಾಕೆಂತಂದರೆ ಕಳೆದ ತಿಂಗಳು ಏನು ನಡೀತಾ ಇತ್ತು ಐಷಾರಾಮಿ ಜೀವನ, ಅದು ಎಕ್ಸ್ಪೋಸ್ ಆದ ತಕ್ಷಣ ಏನು ಅಂತಾರೆ ಇಲ್ಲಿ ಖುದ್ದು ADGP ಏನು ಕಾರಾಗೃಹ ಇಲಾಖೆದ ಬಂದಿದ್ದರು. ಅವರೆಲ್ಲವೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ಸೂಚನೆ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದನೂ ಕೂಡ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಏನು ಅಂತಂದ್ರೆ ನಿಯಮಗಳನ್ನು ಪಾಲನೆ ಮಾಡಲಾಗ್ತಿತ್ತು. ಅದರ ಹಿನ್ನೆಲೆಯಲ್ಲೇ ಖುದ್ದು ಏನು ಅಂತಾರೆ ಇಲ್ಲಿರ್ತಕ್ಕಂಥ ವಿಚಾರಣೆ ದಿನ ಕೈದಿಗಳು ಸಾಕಷ್ಟು ಏನು ಅಂತಾರೆ ಮೊನ್ನೆ ಪ್ರತಿಭಟನೆಯನ್ನು ಮಾಡಿದರು. ತಮಗೆ ಬೇಕಾದಂಥ ಸವಲತ್ತುಗಳು ಜೈಲಿನಲ್ಲಿ ಸಿಗ್ತಾ ಇಲ್ಲ ಅನ್ನೋದು. ಅದಲ್ಲದೆ ಏನು ಅಂತಂದರೆ ಫೋನ್ಪೇ ಮೂಲಕ ಹಣ ಹಾಕೋದ್ರ ಮೂಲಕ ಏನು ಅಂತಂದರೆ ಒಂದು ರೀತಿಯಾಗಿ ಬ್ಲ್ಯಾಕ್ ಮೇಲ್ ಅನ್ನು ಖುದ್ದು ಏನು ಅಂತಾರೆ ಜೈಲ್ ಸೂಪ್ರಿಡೆಂಟ್ಗೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದ್ಯಾವುದಕ್ಕೂ ಜೈಲ್ ಸೂಪ್ರಿಡೆಂಟ್ ಬಂದಂಥವರು ಅವರು ಜಗದ ಹಿನ್ನೆಲೆಯಲ್ಲಿ ನಿನ್ನೆ ಖುದ್ದು ಏನು ಅಂತಂದರೆ ಕಾರನ್ನು ಬ್ಲಾಸ್ಟ್ ಮಾಡೋದಾಗಿ ಏನು ಅಂತಂದರೆ ಬೆದರಿಕೆ ಹಾಕಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯ ಸಾಕಷ್ಟು ಆತಂಕಕ್ಕೆ ಈಡು ಮಾಡಿದೆ. ಖುದ್ದು ನಾನು ಜೈಲ್ ಮುಂದ್ಗಡೆ ಇದ್ದೀನಿ, ನೀವು ಕೂಡ ನೋಡ್ಬೋದು. ನಿನ್ನೆಯಿಂದನೂ ಕೂಡ ಏನು ಅಂತಾರೆ ಈ ಕಾರ್ ಪಾರ್ಕನ್ನು CCTV ಕಣ್ಗಾವಲಿನಲ್ಲೇ ಮಾಡಬೇಕು ಅನ್ನೋಂಥ ಒಂದು ಸೂಚನೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಏನು ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರು ಏನಿದ್ದಾರೆ ಅವ್ರ ಕಾರು KA32 G1047 ಕಾರ್ ಏನಿದೆ ಇದು ಏನು ಸೆಂಟ್ರಲ್ ಜೈಲ್ ಮುಂಭಾಗದ ಗೇಟ್ ಮುಂದೆನೇ ಅಂದರೆ CCTV ಕಣ್ಗಾವಲಿನಲ್ಲೇ ಇರುವಂಥದ್ದು. ಯಾಕೆಂತಂದರೆ ಜೈಲು ಮತ್ತು ಕೈದಿಗಳ ಮಧ್ಯೆ ಸಾಕಷ್ಟು ಏನು ಅಂತಂದರೆ ನಡೀತಾ ಇದೆ. ಇದರ ಮಧ್ಯೆ ಸಾಕಷ್ಟು ಏನು ಅಂತಂದರೆ ಈ ಒಂದು ಗಲಾಟೆ ಮತ್ತು ಆತಂಕದ ವಾತಾವರಣ ಹಿನ್ನೆಲೆಯಲ್ಲಿ ಖುದ್ದು ಪೊಲೀಸ್ ಅಧಿಕಾರಿಗಳು ಕೂಡ ಮುಖ್ಯ ಅಧೀಕ್ಷಕರಿಗೆ ಏನು ಅಂತಂದರೆ ಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕಾಗೂ ಕೂಡ ಕಾರನ್ನು ನೀವು ಕಣ್ಗಾಲು CCTV ಏನು ಅಂತಂದರೆ ಮಾನಿಟರ್ನಲ್ಲೇ ಇಡಬೇಕು ಅನ್ನೋವಂಥದ್ದು. ಹೀಗಾಗಿ ಏನು ಅಂತಂದರೆ ಚೈತ್ರ, ಸಾಕಷ್ಟು ನಿನ್ನೆಯಿಂದನೂ ಕೂಡ ಅಧೀಕ್ಷಕರು ಕೂಡ ಪೊಲೀಸರಿಗೆ ಮೀಟ್ ಆಗಿರ್ತಕ್ಕಂಥದ್ದು ಮತ್ತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ 2-3 ದಿನಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಮಾಹಿತಿಗಾಗಿ.